ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ. ಇವತ್ತಿನ ದಿನ ಶುರು ಮಾಡ್ಕೊಂಡಿದ್ದೀರಿ. ಈಗ ಎಲ್ಲ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿದೆ, ನಾಷ್ಟ ಮಾಡೋಣ ಅಂತ ಹೊರಡಿ. ನಾಷ್ಟ ಇವತ್ತು ನಾನು ನನ್ನ ಮಗ ಇಬ್ಬರೇ. ಇವ್ರ ಅಪ್ಪ ಇವತ್ತು ಶೂಟಿಂಗ್ ಇದೆ, ರೇಖಿದೆ ಅಂತ ಹೋಗಿದ್ದಾರೆ. ಹಾಗಾಗಿ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದು ಹೋಗಿದ್ದಾರೆ. ನಾನು ಇವನು ಇಬ್ಬರೇ ಆಗಿರೋದ್ರಿಂದ ಬ್ರೆಡ್ ರೋಸ್ಟ್ ಮಾಡಿದ್ದೀನಿ, ತುಪ್ಪ ಹಾಕಿ. ನನ್ನ ಮಗ ತಗೊಂಡೋಗಿ ಅಲ್ಲೋಗಿ ಇಟ್ಟಾನೆ. ಸೊ ಬ್ರೆಡ್ ರೋಸ್ಟ್ ರೆಡಿಯಾಗಿದೆ. ಕಾಫಿ ಮಾಡ್ತಾಯಿದ್ದೀನಿ. ಕಾಫಿನೂ ಆಯಿತು, ಏನಿದ್ರು ತಿನ್ನೋದಷ್ಟೇ ಬಾಕಿ. ಓಕೆ, ಇವತ್ತು ಸಣ್ಣ ಪುಟ್ಟದ ಉಳಿದಿದ್ದು ಕೆಲಸ ಎಲ್ಲ ಮುಗಿಸ್ಕೋಬೇಕು. ನಿನ್ನೆ ಇಡೀ ತಿನ್ನೋದೇ ಆಯ್ತು. ನಿನ್ನೆ ಪೂರ ದಿನ ತಿನ್ನೋದಲ್ಲೇ ಕಳ್ದೀವಿ. ಬೆಳಗ್ಗೆ ಚಿತ್ರಾನ್ನ, ಆ ಚಿತ್ರಾನ್ನ, ಈ ಚಿತ್ರಾನ್ನ, ಆಮೇಲೆ ಮಣ್ಣಿ ಮಾಡೋದು, ಬಿರಿಯಾನಿ ಮಾಡೋದು. ರಾತ್ರಿ ಒಂದು ಥರದ್ದು ಮಾಡಿದ್ವಿ, ಅವಲಕ್ಕಿ ಮತ್ತು ಕಾಯಿ ತುರಿ ಎಲ್ಲ ಹಾಕಿ. ಅದು ಆ್ಯಕ್ಚುಲಿ ವಿಡಿಯೋ ಮಾಡಲಿಲ್ಲ, ಅಲ್ಲಿ ಹೋಗಿ ಬರೋದಂತ ನಿನ್ನೆ ಪೂರ್ತ ದಿನ ಹಿಂಗೆ ಕಳೆದೆ. ಇವತ್ತು ಇವರಪ್ಪ ಮನೇಲಿದ್ದರೆ ನನ್ನ ಕೆಲಸ ಆಗೋಲ್ಲ, ಸ್ವಲ್ಪ ನಿಧಾನನೇ. ನಾನು ಒಬ್ಬಳೇ ಇದ್ದಾಗಲೇ ಬೇಗ ಬೇಗ ಕೆಲಸ ಆಗೋಲ್ಲ. ಇವತ್ತು ಸಣ್ಣ ಪುಟ್ಟದ ಎಲ್ಲ ಕೆಲಸ ಮುಗಿಸಿ ನಾಳೆಯಿಂದ ಫ್ರೀ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ತಿಂಡಿ ತಿನ್ಕೊಬರ್ತೀನಿ. ಬಾಯ್. ರೋಸ್ಟ್ ನನ್ನ ಮಗನ ಸ್ನಾನ ಮಾಡಿ ಮಲಗಿಸಿ ಕ್ಲೀನಿಂಗ್ ಶುರು ಮಾಡ್ತಾಯಿದ್ದೀನಿ. ಇದನ್ನು ಮಾಡಿ ಪಟ ಬೇರೆ ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕೀಗ. ಓಕೆ, ಚಲೋ. ಏನಾಯ್ತು, ಇದನ್ನೆಲ್ಲ ಒರೆಸಿ ಸ್ವಲ್ಪ ಬಟ್ಟೆ ತೊಳೆಯಾಕಿದೆ. ಚಲೋ, ಇದನ್ನೆಲ್ಲ ಒರೆಸೋ ಕೆಲಸ. ಫ್ರೆಂಡ್ಸ್, ನಾನಾಗಿ ಪೂಜೆಗೆ ಸ್ವಲ್ಪ ಬಟ್ಟೆ ತೊಳೆದಾಕ್ ಬಂದಿದ್ದೀನಿ. ಇನ್ನು ಬೆಡ್ಶೀಟ್ ಎಲ್ಲ ನೆನೆಸಿಡ್ಬೇಕು, ತೊಳಿಬೇಕು, ಕೆಲಸ ಇದೆ. ಸದ್ಯಕ್ಕೆ ಸ್ವಲ್ಪ ಮುಗಿಸಿದ್ದೀನಿ. ಇವಾಗ ನಿನ್ನೆ ಮಾಡಿದ್ದು ಮಣ್ಣಿ ತಿನ್ನೋಣ ಅಂತ ಬಂದಿದ್ದೀವಿ. ಹೊಟ್ಟೆ ಹಸಿತಿದೆ, ಅದಕ್ಕೆ ನೋಡ್ದಂಗೆ ವಾಸಿ ಆಗುತ್ತೆ. ಫ್ರೆಂಡ್ಸ್, ಕೆಲಸ ಮುಗೀತು ಅಂತೇನಿಲ್ಲ. ಎಲ್ಲೋಡಿಲ್ಲ, ಇದಿಷ್ಟು ಬಟ್ಟೆ ಮಾಡಿಸ್ಬೇಕೀಗ. ನನ್ನ ಮಗ ಹೇಳಿದ್ರೆ ಇಷ್ಟು ಕೆಲಸ ಮಾಡ್ಬೇಕು ನಾವು. ಮಜ್ಜಿಗೆ ಮೆಣಸು ಮಾಡಿದ್ದೀನಿ. ಗಾಳಿ ಮಜ್ಜಿಗೆ ಮೆಣಸು ಹಾರೋಗಿ ಸೈಡಿಗೆ ಕೂತಿದ್ದಾವೆ. ಫ್ರೆಂಡ್ಸ್, ನನ್ನ ಹುಡುಗ ಸೈಕಲ್ ತಗೊಬಂದು ದಿನ ನನ್ನ ಮಗನ ಕೂಗಿಸ್ತಾರೆ. ಅವ್ನ ಸೈಕಲ್ ಕೊಡಲ್ಲ, ಇವನು ಬಿಡಲ್ಲ. ಅಳೋದು ಬಾಗ್ಲಾಗ್ತಾ ಈಗ ಜೋರಾಗಿ ಅಳು. ಸಮಾಧಾನ ಮಾಡಬೇಕು, ಎಂತ ಮಾಡಬೇಕು ಗೊತ್ತಾ. ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಏನಾರು ಒಂದು ಕಿರಿಕಿರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲೂ ಹೊರಗಡೆ ಹೋಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಟೂಡಿ ಎಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ ಬಂದು ಮತ್ತೆ ಜೋಡಿಸಿದೆ. ಎಲ್ಲ ಜೋಡಿಸೋಷ್ಟೊತ್ತಿಗೆ ಆ ಹುಡುಗ ಸೈಕಲ್ ತಗೊಂಡು ಬಂದ. ಇಲ್ಲ, ಹೊಡಿಬಾರ್ದು. ಸಾರಿ ಕೇಳು, ಸಾರಿ, 2 ಕೇಳು. ಸಾರಿ, ವೆರಿ ಗುಡ್. ಸಾರಿ. ಹೊಡಿಯದೆ ಅಂತಕ್ಕೆ ಹೊಡಿಬಾರ್ದು, ಹೊಡಿತಾರೆ ಅವರು. ಕೊಡಿಯಕ್ಕೆ ಕೊಡ್ತಿದ್ದಾರೆ. ಹೊರಗಡೆ ವಾಕ್ ಹೋಗೋಣ ಅಂತ ರೆಡಿಯಾಗೆಲ್ಲ ನೋಡ್ತೀವಿ. ಬೀಗಕ್ಕೆ ಇರಲಿಲ್ಲ, ಹುಡುಕಿ ಸಾಕಾಗಿ ಸುಮ್ಮನೆ ಕೂತಿದ್ದೆ. ಇವನ್ನೆಲ್ಲ ಹಾಕಿದ್ದ. ಈಗ ಹುಡುಕ್ತಾ ನೋಡ್ತೀನಿ, ಪಾತ್ರೆ ಬಿಟ್ಟು ಒಳಗೆ ಬಿದ್ದಿತ್ತು. ಈಗ ಮತ್ತೆ ತಗೊಬಂದು ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೋಗ್ಬಾರ್ದು, ಬಾ ವಾಕ್ ಮಾಡಿಸ್ಕೊಬರ್ತೀನಿ. ಹಾಯ್ ಮಾಡಲ್ಲ. ಹಾಯ್, ನಾನು ವಾಕ್ ಹೋಗಿ ಬರ್ತೀನಿ. ವೆರಿ ಗುಡ್. ಬಂದೆ ಫ್ರೆಂಡ್ಸ್. ವಾಕೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವನೀಗ ಸ್ಟೆಪ್ಪಲ್ಲಿ ಹೋಗ್ತದೆ, ಬಿಟ್ಟಾಗಿ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಾಪ ಇಲ್ಲೊಂದು ಪಾರಿ ಒಳಗೆ ಕೂತ್ಕೊಳ್ಳಿ. ನೋಡಿ, ಅಡುಗೆ ಆಗ್ತಾ ಇದೆ. ಅನ್ನ, ರಸಂ, ಪಲ್ಯ. ಇಂಥ ಪಲ್ಯ ಅದು ಕೋಸು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಎಲ್ಲ ಮಿಕ್ಸ್ ಆಗಿ ಪಲ್ಯ. ಅಡುಗೆ ಆಯಿತು. ನನ್ನ ಮಗಳು ಊಟ ಮಾಡ್ತಾರೆ, ಒಂದು ದೊಡ್ಡ ಕೆಲಸ.
ಎದುರುಗಡೆ ಮನೆಗೆ ಹೋಗ್ಕೊಂಡು ಬ್ಯಾಟು ಬಾಲ್ ಆಡ್ತಿದ್ದಾರೆ. ಊಟ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿತ್ತು. ಇನ್ನು ಇದನ್ನೆಲ್ಲ ಒರೆಸಿ ಹಾಸಿಗೆ ಹಾಸಾಕಿದೆ. ನನ್ನ ಮಗಂಗೆ 8:30 9 ಗಂಟೆಗೆ ಊಟ ಮಾಡಿಸ್ತೀನಿ ಮಲಗ್ತಾನಂತ ಇನ್ನೂ ಮಲಗ್ತಾ ಇದ್ದೆ. ಈಗ 11 ಗಂಟೆ. ಫ್ಯಾನ್ ಹಾಳಾಗಿತ್ತು, ಅದನ್ನು ತೆಗಿಯೋಕ್ಕಂತ ಬಂದ್ರೆ ಹಂಗೋಕ್ಕೂ ಲೇಟ್ ಆಯ್ತು. ಇಲ್ಲಾಂದ್ರೆ ಎಷ್ಟೊತ್ತಿಗೆ ಊಟ ಮಲಗಿರ್ತೀವಿ. ಸೊ ಈಗ ನೆಲ ಒರೆಸಿ ಹಾಸಿಗೆ ಹಾಸಿ ಮಲಗಬೇಕು. ಓಕೆ, ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗುಂಗೆ ನಿದ್ದೆ ಬರ್ತಾ ಇಲ್ಲ, ಇನ್ನೂ ಕುಣಿತಾ ಇದ್ದಾನೆ ನೋಡೋಣ. ಅವ್ರ ಅಪ್ಪ ಮಗ ಆಟ ಆಡ್ತಾ ಇದ್ದಾರೆ. ನನಗಂತೂ ಕಣ್ಣು ಮುಚ್ಚು ಬರ್ತಾ ಇದೆ. ಓಕೆನಾ, ಮಲ್ಕೊಳ್ತೀನಿ, ಬೆಳಿಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.